ಇನ್ನು ಬಸ್ ಬಂದ್ನ ಎಫೆಕ್ಟ್ ಬಳ್ಳಾರಿಯಲ್ಲಿ ಹೇಗಿದೆ? ಸಾರಿಗೆ ಬಸ್ ಇಲ್ಲದೆ ಪರದಾಡ್ತಾ ಇದ್ದಾರೆ ಪ್ರಯಾಣಿಕರು. ಬಳ್ಳಾರಿಯಲ್ಲಿ ಖಾಸಗಿ ಬಸ್ಗಳ ಮೊರೆ ಹೋಗಿದ್ದಾರೆ ಪ್ರಯಾಣಿಕರ ನೆರವಿಗೆ ಖಾಸಗಿ ಬಸ್ಗಳು ಬಂದಿದೆ. ನಿಲ್ದಾಣಕ್ಕೆ ಬಿಡಿ, ನಾವು ಸರ್ವಿಸ್ ಕೊಡ್ತೀವಿ, ಜನಸೇವೆ ಮಾಡೋ ಮೂಲಕ ಬೆಲೆ ತೋರಿಸ್ತೀವಿ, ಸರ್ಕಾರಕ್ಕೆ ನಮ್ಮ ಬೆಲೆ ತೋರಿಸ್ತೀವಿ ಅಂತ ಖಾಸಗಿ ಬಸ್ಗಳ ಡ್ರೈವರ್ಸ್ ಹೇಳ್ತಾ ಇದ್ದಾರೆ. ಸಾರಿಗೆ ಬಸ್ ಇಲ್ಲದೆ ಬಳ್ಳಾರಿಲಿ ಪ್ರಯಾಣಿಕರು ಪರದಾಡ್ತಾ ಇದ್ರು. ಬಸ್ ಇಲ್ಲ, ಪ್ರಯಾಣಿಕರು ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದಾರೆ. ಇಡೀ ದಿನ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು? ಖಾಸಗಿ ಬಸ್ಗಳು ಬಂದಿದೆ, ಖಾಸಗಿ ಬಸ್ಗಳ ಮೊರೆ ಹೋಗಿದ್ದಾರೆ ಪ್ರಯಾಣಿಕರು. ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಪರದಾಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಹೇಳಿದಂತೆ ಪ್ರೈವೇಟ್ ಬಸ್ಗಳು ಕೂಡ ಸಾಕಷ್ಟು ಇವತ್ತು ಸೇವೆಯನ್ನು ಕೊಡ್ತಾ ಇದ್ದೇವೆ. ನಾವಿಲ್ಲಿ ನನ್ನ ಬಲಬರುತ್ತಿದ್ದು ನಾವೀಗ ಬಳ್ಳಾರಿಯ ಬಸ್ ನಿಲ್ದಾಣದ ಹೊರಭಾಗದಿದ್ದೇವೆ. ಸಾಕಷ್ಟು ಪ್ರೈವೇಟ್ ಬಸ್ನವರು ಹೊರಗಡೆ ನಿಂತು ಜನರು ಯಾವ್ಯಾವ ಊರಿಗೆ ಹೋಗಬೇಕು ಅಲ್ಲಿ ಕೂಗಿ ಕರಿತಾ ಇದ್ದಾರೆ. ಅಷ್ಟೇ ದರ ಅಂದರೆ ಸಾರಿಗೆ ಬಸ್ಗೆ ಎಷ್ಟು ದರ ಇತ್ತು ಅಷ್ಟೇ ದರಕ್ಕೆ ನಾವು ಕರೆದುಕೊಂಡು ಹೋಗ್ತೇವೆ ಅನ್ನೋಂಥ ಮಾತನ್ನು ಕೂಡ ಇಲ್ಲಿರ್ತಕ್ಕಂಥ ಪ್ರೈವೇಟ್ ಬಸ್ನವರು ಹೇಳ್ತಾ ಇದ್ದಾರೆ. ಹೀಗಾಗಿ ಬೆಳಗ್ಗೆಯಿಂದಲೂ ಕೂಡ ಬಳ್ಳಾರಿಯಲ್ಲಿ ಮಳೆ ಶುರುವಾಗಿದೆ. ಸಾಕಷ್ಟು ಜನರು ಬೇರೆ ಬೇರೆ ಊರುಗಳಿಂದ ಬಂದಂಥ ಜನರು ಬಸ್ ನಿಲ್ದಾಣದಲ್ಲಿ ಪರದಾಡ್ತಾ ಇದ್ದಾರೆ. ಹೀಗಾಗಿ ಖಾಸಗಿ ಬಸ್ಗಳ ಮೊರೆ ಹೋಗ್ತಿದ್ದಾರೆ. ಇನ್ನು ಈ ಬಗ್ಗೆ ಮಾತಾಡೋಕ್ಕೆ ಖಾಸಗಿ ಬಸ್ನ ಮಾಲೀಕರ ಜೊತೆ ಇದ್ದಾರೆ. ಸರ್, ಈಗ ಇವತ್ತು ಸಾರಿಗೆ ನೌಕರರ ಮುಷ್ಕರ ಇದೆ, ತಾವು ಸರ್ವಿಸ್ ಕೊಡ್ತಾ ಇದ್ದೀರಾ, ಏನು ಹೇಳ್ತೀರಿ ಸರ್? ನಾವು ಪ್ರೈವೇಟ್ ಬಸ್ಗಳೆಲ್ಲ ಸರ್ವಿಸ್ ಕೊಡ್ತಾ ಇದ್ದೀವಿ ಸರ್. ಅವ್ರಿಗಿನ್ನ ಚಾರ್ಜ್ ಕೂಡ ಕಡಿಮೆ ತೊಗೊತಾ ಇದ್ದೀವಿ. ಅವ್ರದ್ದು 185 ರೂಪಾಯಿ ಇದ್ದರೆ ದುರ್ಗ ನಾವು 150 ರೂಪಾಯಿ ಓಡಿಸ್ತಾ ಇದ್ದೀವಿ. ಸರ್, ಈಗ ಇಷ್ಟಿನ ಶಕ್ತಿ ಯೋಜನೆ ಬಂದು ತುಂಬ ನಷ್ಟ ಆಗಿತ್ತು ಪೂರ್ತಿ ಬೀದಿಗೆ ಬಂದುಬಿಟ್ಟಿವಿ. ಈಗ ನಮ್ಮ ಬಸ್ಸು ಮಾಲೀಕರೆಲ್ಲ ಬೀದಿಗೆ ಬಂದುಬಿಟ್ರೆ ಸರ್. ಈಗ ಸ್ಟ್ರೈಕ್ ಮುಷ್ಕರ ಇರೋದ್ರೊಳಗೆ ನಮ್ಮ ಪ್ರೈವೇಟ್ ಗಾಡಿಗೆ ಕರೆದು ಹೋಗ್ರಿ ಅಂತ ಹೇಳ್ತಿದ್ದಾರೆ. ಜಾಸ್ತಿ ಏನು ಮಾಡಿಲ್ಲ ಸರ್. ಗೋರ್ಮೆಂಟ್ ಗಾಡಿಗಿಂತ ನಾವು 5-10 ರೂಪಾಯಿ ಕಡಿಮೆನೇ ತೊಗೊತೀವಿ. ಸರ್ವಿಸ್ ಕೊಡ್ತಾ ಇದ್ದೀವಿ. ನೀವೇನು చెప్ತೀವಿ? ಬಳ್ಳಾರಿ ಸರ್ ನಮ್ಮದು. ನಾವು ಪ್ರೈವೇಟ್ ಗಾಡಿಯವರು, ಅಧ್ಯಕ್ಷರು ಸರ್ವಿಸ್ ಕೊಡ್ತೀವಿ ಸರ್. ಏನಿಲ್ಲ ಸರ್, ಮೀಡಿಯಮ್ ಮಾಮೂಲಿ ಇದು ಮಾಡ್ತೀವಿ ಸರ್. ಅದೇ ಕೊಡ್ತೀವಿ ಸರ್, ಸರ್ವಿಸ್ ಅಂತ ಕೊಡ್ತೀವಿ ಸರ್. ಇಲ್ಲ ಹೇಳಿಲ್ಲ ಸರ್, ಬರ್ತೀವಿ ಅಂತ ಹೇಳ್ತಾ ಇದಾರೆ, ಇನ್ನೂ ಹೇಳಿಲ್ಲ ಸರ್. ಹೋಗ್ತಿದ್ದೀವಿ ಸರ್ ಎಲ್ಲರ ಕಲ್ತು. ಒಳಗೆ ಬಿಡ್ರಿ ಅಂತ ಮತ್ತೆ ಒಳಗೆ ಬಿಡೋಕೆ ಕೊಟ್ಟರೆ ನಾವು ಹೋಗಿ ಎಲ್ಲ ಸಾರ್ವಜನಿಕ ಸಹಾಯ ಮಾಡ್ತೀವಿ. ಒಳಗೆ ಹೋದರೆ ಎಲ್ಲ ಬರ್ತಾರೆ ಸರ್. ಇಲ್ಲಿ ಹೊರಗಡೆ ಯಾರು ಬರಲ್ಲಲ್ಲ, ಅದಕ್ಕೆ ನಾವು ಇದು ಮಾಡಿದ್ರೆ ನಾವು ಒಳಗೆ ಹೋಗಿ ರೆಡಿ ಇದ್ದೀವಿ. ಇದು ಪ್ರೈವೇಟ್ ಬಸ್ ಮಾಲೀಕರು ಮತ್ತು ಚಾಲಕರು ಹೇಳ್ತಕ್ಕಂಥ ಒಂದು ಮಾತು. ನಾವು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಒಂದು ಸರ್ವಿಸನ್ನು ಕೊಡ್ತೇವೆ. ನಮಗೆ ಬಸ್ ನಿಲ್ದಾಣದ ಒಳಗಡೆ ಬಸ್ಗಳನ್ನ ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶವನ್ನು ಕೊಡಿ. ಹೀಗಾಗಿ ನಾವು ಕೂಡ ಜನರಿಗೆ ಸರ್ವಿಸ್ ಮಾಡ್ತೀವಿ, ಯಾವುದೇ ರೀತಿಯಂಥ ಹೆಚ್ಚುವರಿ ಶುಲ್ಕವನ್ನು ತೆಗೆದುಕೊಳ್ಳೋದಿಲ್ಲ ಅನ್ನೋಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.